ನೋಡಿ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಅಂದರೆ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳು. ಇದರಲ್ಲಿ ಹ್ಯಾಂಡ್ ಶೇಕ್ಸ್ ಅಂತ ಹೇಳ್ತೀವಿ. ಹ್ಯಾಂಡ್ ಶೇಕ್ಸ್ ಅಥವಾ ಕೈ ಕುಲುಕೋದು ಅಥವಾ ಗಿಫ್ಟ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಉಡುಗೊರೆಗಳನ್ನು ಒಬ್ಬರಿಗೊಬ್ಬರು ನೀಡುವುದು, ಈ ರೀತಿಯ ಪ್ರಶ್ನೆಗಳು ಬರ್ತವೆ. ಅದನ್ನು ಹೇಗೆ ನಾವು ಸಾಲ್ವ್ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಓಕೆ, ಇದರಲ್ಲಿ ಮೊದಲನೇ ಭಾಗ ಹ್ಯಾಂಡ್ ಶೇಕ್ಸ್ ಅಂದರೆ ಕೈ ಕುಲುಕೋದು. ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಯಾರಾದರೂ ಇಬ್ಬರು ಹ್ಯಾಂಡ್ ಶೇಕ್ ಮಾಡಿದ್ರೆ ಅಂದರೆ ನಾವೇನು ಹೇಳ್ತೀವಿ, ಎರಡು ವ್ಯಕ್ತಿಗಳು ಅಂತ ಹೇಳ್ತೀವಿ, 2 people ಅಂತ ಹೇಳ್ಬೋದು. ಹ್ಯಾಂಡ್ ಶೇಕ್ ಮಾಡಿದಾಗ ಅಲ್ಲಿ ಕೆಲಸ ಎಷ್ಟಾಗುತ್ತೆ? ಒಂದೇ ಕೆಲಸ. ಯಾಕೆ ಹೇಳಿ, ಇಬ್ಬರ ಕೈಗಳು ಸೇರಿ ಒಂದು ಹ್ಯಾಂಡ್ ಶೇಕ್ ಆಗ್ತಾ ಇದೆ. ಓಕೆ, ಇಬ್ಬರಿದ್ದಾರೆ, 2 people ಅಂತ ಹೇಳ್ತೀವಿ, ಇಬ್ಬರಿದ್ದಾರೆ ಅಲ್ಲಿ ವ್ಯಕ್ತಿಗಳು, ಆದರೆ ಕೆಲಸ ಎಷ್ಟಾಗ್ತಿದೆ? ಒಂದೇ ಕೆಲಸ ಆಗ್ತಾ ಇರೋದು. ಓಕೆ, ಇದನ್ನ 2 people 1 work ಅಂತ ಹೇಳ್ತೀವಿ. ಆ ಸಮಯದಲ್ಲಿ ನಾವು ಈ ಫಾರ್ಮುಲಾನ ಯೂಸ್ ಮಾಡಬೇಕು. n ಇಂಟು n-1 ಡಿವೈಡೆಡ್ ಬೈ 2 ಈ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ಎರಡು ವ್ಯಕ್ತಿಗಳಿದ್ದಾರೆ ಆದರೆ ಕೆಲಸ ಒಂದೇ. ಫಾರ್ ಎಕ್ಸಾಂಪಲ್, ಎರಡು ಟೀಮ್ ಇದಾವೆ, ಎರಡು ತಂಡಗಳಿದಾವೆ, ಆದರೆ ಮ್ಯಾಚ್ ಆಗ್ತಿರೋದು ಒಂದೇ ಮ್ಯಾಚ್. ಆ ಒಂದು ಮ್ಯಾಚಲ್ಲಿ ಎರಡು ಟೀಮು ಆಡ್ತಾ ಇದ್ದಾವೆ. ಆವಾಗ ಕೂಡ ನಾವು n ಇಂಟು n-1 2 ತಗೋಬೇಕು. ಓಕೆ, ಇನ್ ಕೇಸ್ ವೆನ್ 2 or more people ಎಕ್ಸ್ಚೇಂಜ್ ಗಿಫ್ಟ್ಸ್, ಇಲ್ಲೇನಾಗ್ತಿದೆ? ಪೀಪಲ್ ಎಷ್ಟು 2, ವರ್ಕ್ ಎಷ್ಟು 2. ಯಾಕೆ ಹೇಳಿ, ಈ ಒಂದು ವ್ಯಕ್ತಿ ಆ ವ್ಯಕ್ತಿಗೆ ಗಿಫ್ಟ್ ಕೊಡ್ತಿದ್ದಾನೆ, ಮತ್ತೆ ಆ ವ್ಯಕ್ತಿ ಕೂಡ ಇನ್ನೊಂದು ಗಿಫ್ಟ್ ಈ ವ್ಯಕ್ತಿ ಕೊಡ್ತಾ ಇದ್ದಾನೆ. ಸೊ ಇಬ್ಬರು ವ್ಯಕ್ತಿಗಳು ಆದ್ರು, ಎರಡು ಕೆಲಸನೂ ಆಯ್ತು. ಯಾಕಂದ್ರೆ ಎರಡು ಗಿಫ್ಟ್ ಎಕ್ಸ್ಚೇಂಜ್ ಆಗಿರೋದಿಲ್ಲ, ಒಂದೇ ಆಗಿಲ್ಲ. ಇವ್ರು ಒಂದು ಕೊಟ್ಟರು, ಅವ್ರು ಒಂದು ಕೊಟ್ಟರು, ಸೊ ಎರಡು ಗಿಫ್ಟ್ ಆಯ್ತು. ಸೊ ಎರಡು ಕೆಲಸ ಇಲ್ಲಿ. ಇಂಥ ಸನ್ನಿವೇಶದಲ್ಲಿ ನಾವು ಇದನ್ನ n ಇಂಟು n-1 ಯೂಸ್ ಮಾಡಬೇಕು. ಅಥವಾ ಏನಾಗುತ್ತೆ, ಎರಡು ತಂಡಗಳು 2 ಸಲ ಆಡಿದ್ರೆ, 2 ಮ್ಯಾಚ್ ಆಡಿದ್ರೆ, ಆವಾಗ ಕೂಡ ನಾವು ಇದೇ ಫಾರ್ಮುಲಾನ ಯೂಸ್ ಮಾಡಬೇಕಾಗುತ್ತೆ. ಒಂದು ಮ್ಯಾಚ್ ಯೂಸ್ ಮಾಡಿದ್ರೆ ಇದನ್ನು ಯೂಸ್ ಮಾಡಬೇಕು, 2 ಮ್ಯಾಚ್ ಆಡಿದ್ರೆ ಇದನ್ನ ಯೂಸ್ ಮಾಡಬೇಕಾಗುತ್ತೆ. ಬನ್ನಿ ಕೆಲವು ಪ್ರಶ್ನೆಗಳು ನೋಡೋಣ. ಒಂದು ತರಗತಿಯಲ್ಲಿ 10 ವಿದ್ಯಾರ್ಥಿಗಳು ಇದ್ದಾರೆ. ಅವರು ಪರಸ್ಪರ ಹಸ್ತಲಾಘವ ಮಾಡುತ್ತಾರೆ, ಅಂದ್ರೆ ಕೈ ಕುಲುಕುವುದು, ಹ್ಯಾಂಡ್ ಶೇಕ್ ಅಂತ ಹೇಳ್ತೀವಿ, ಮಾಡುತ್ತಾರೆ. ಒಟ್ಟು ಎಷ್ಟು ಕೈ ಕುಲುಕುತ್ತದೆ? ಹೌ ಮೆನಿ ಹ್ಯಾಂಡ್ ಶೇಕ್ಸ್ ಅಂತ ಹೇಳ್ತೀವಿ. ಇದನ್ನು ನಾನು ಹೇಳಿದಾಗೆ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ? n ಇಂಟು n-1 ಡಿವೈಡೆಡ್ ಬೈ 2 ಅಂತ ಯೂಸ್ ಮಾಡ್ತೀವಿ. ಸೊ ಇಲ್ಲಿ n ಅಂದ್ರೆ ಎಷ್ಟು ವಿದ್ಯಾರ್ಥಿಗಳು ಅಂತ ಕೊಟ್ಟಿದ್ದಾರೆ ಆಲ್ರೆಡಿ, 10 ಜನ. ಸೊ ಏನಾಗುತ್ತೆ, 10 ಇಂಟು 10-1 ಡಿವೈಡೆಡ್ ಬೈ 2. ಅಲ್ಲಿಗೆ ಏನಾಯ್ತು? 2 1 2 5, ಇದನ್ನ ಇಲ್ಲೇ ಕ್ಯಾನ್ಸಲ್ ಆಗುತ್ತೆ. ಮತ್ತೆ 5 ಇಂಟು ಇಲ್ಲಿ ಎಷ್ಟು ಮಿಕ್ತು? 10-1 ಅಂದ್ರೆ 9. ಸೊ 5 9 ಎಷ್ಟು? 45. ಸೊ ಇಲ್ಲಿ ಈ ಸನ್ನಿವೇಶದಲ್ಲಿ 49 ಸಲ ಹ್ಯಾಂಡ್ ಶೇಕ್ಸ್ ಆಗುತ್ತದೆ ಅಂತ ನಾವು ಹೇಳ್ಬೋದು. ಓಕೆನಾ? ಬನ್ನಿ, 15 ಮೆಂಬರ್ಸ್ ಆಫ್ ಎ ಗ್ರೂಪ್ ಎಕ್ಸ್ಚೇಂಜ್ ಗಿಫ್ಟ್ಸ್ ವಿತ್ ಈಚ್ ಅದರ್. ಅಂದ್ರೆ ಗುಂಪಿನ 15 ಸದಸ್ಯರು ಪರಸ್ಪರ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ. ಒಟ್ಟು ಎಷ್ಟು ಉಡುಗೊರೆಗಳನ್ನು ವಿನಿಮಯ ಮಾಡಲಾಗಿದೆ? ನಾನು ಹೇಳಿದೆ, ಎಕ್ಸ್ಚೇಂಜಿಂಗ್ ಗಿಫ್ಟ್ ಅಂತ ಬಂದ್ರೆ, ಉಡುಗೊರೆಗಳನ್ನ ವಿನಿಮಯ ಮಾಡ್ಕೊಳ್ಳೋದು ಅಂತ ಬಂದ್ರೆ ಇಲ್ಲಿ 2 ಕೆಲಸ ಆಗ್ತದೆ. ಸೊ ಹಾಗಾಗಿ n ಇಂಟು n-1 ಯೂಸ್ ಮಾಡಬೇಕು. ಇಲ್ಲಿ n ಎಷ್ಟಿದೆ? 15. ಸೊ ಎಷ್ಟಾಗುತ್ತೆ ಇದು? 15 ಇಂಟು 15-1 ಅಂದ್ರೆ ಏನಾಯ್ತು? 15 ಇಂಟು 14 ಎಷ್ಟಾಗುತ್ತೆ? 15 ಇಂದ 14 ಅಂದ್ರೆ 210. ಸೊ ಇಲ್ಲಿ ಏನಾಯ್ತು? 210 ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳಲಾಗುತ್ತದೆ. ಓಕೆನಾ? ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. 10 ಮೆಂಬರ್ಸ್ ಆಫ್ ಎ ಗ್ರೂಪ್ ಶೇಕ್ ಹ್ಯಾಂಡ್ಸ್ ವಿತ್ ಈಚ್ ಅದರ್. ಟೋಟಲ್ ಹೌ ಮೆನಿ ಶೇಕ್ ಹ್ಯಾಂಡ್ಸ್? ಏನು? ಗುಂಪಿನ 10 ಸದಸ್ಯರು ಪರಸ್ಪರ ಹಸ್ತಲಾಘವ ಮಾಡಿಕೊಳ್ಳುತ್ತಾರೆ. ಒಟ್ಟು ಎಷ್ಟು ಕೈ ಕುಲುಕಿತು ಅಂತ ಕೇಳಿದೆ. ಇಲ್ಲೂ ಸೇಮ್ ಅದೇ, ಮತ್ತೆ n ಇಂಟು n-1 ಡಿವೈಡೆಡ್ ಬೈ 2. ಇಲ್ಲಿ n ಎಷ್ಟಿದೆ? 10 ಇದೆ. ಸೊ ಇಲ್ಲಿ ಮತ್ತೆ ಅದೇ 10 ಇಂಟು 9 ಬೈ 2, 2 5 ಹೋಗುತ್ತೆ, ಇಲ್ಲ 5 9 45 ಉತ್ತರ. ನೆಕ್ಸ್ಟ್, ಇನ್ ಎ ಪಾರ್ಟಿ, ಒಂದು ಪಾರ್ಟಿಯಲ್ಲಿ 12 ಸದಸ್ಯರು ಪರಸ್ಪರ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ. ಒಟ್ಟು ಎಷ್ಟು ಉಡುಗೊರೆಗಳನ್ನು ವಿನಿಮಯ ಮಾಡಲಾಗಿದೆ? ಸೊ ಉಡುಗೊರೆ ಅಂದ ತಕ್ಷಣ ಏನ್ ಮಾಡ್ತೀವಿ? n ಇಂಟು n-1 ಮಾತ್ರ ಮಾಡ್ತೀವಿ ಅಲ್ವಾ? ಸೊ 12 ಇಂಟು 12-1. ಸೊ ಏನಾಯ್ತು ಇಲ್ಲಿ? 12 ಇಂಟು 11, ಅಲ್ಲಿಗೆ ಎಷ್ಟಾಯ್ತಿದು? 132 ಅಲ್ವಾ? ಇಲ್ಲಿ ನಿಮ್ಗೆ ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ ನಾನು. 12 ಇಂಟು 11 ಅಂತ ಇದ್ರೆ, ಯಾವುದೇ ನಂಬರ್ನ ನೀವು ಮಲ್ಟಿಪ್ಲೈ ಮಾಡಿದ್ರೆ 11ರಿಂದ ನೀವೇನು ಮಾಡ್ಬೇಕಾ? ಅದರ ಒಂದು ಫಸ್ಟ್ ಸಂಖ್ಯೆ
ಸೆಕೆಂಡ್ ಸಂಖ್ಯೆ ಬರ್ಕೊಳ್ಳಿ, ಅವೆರಡನ್ನೂ ಆ್ಯಡ್ ಮಾಡಿ. 2 + 1 3, 132 ಆನ್ಸರ್, ಸರಿಯಾದ ಉತ್ತರ. ಓಕೆನಾ? ಬನ್ನಿ ನಾವು ಕಡೆಯ ಪ್ರಶ್ನೆ. ಇನ್ನು ಐ ಪಿ ಎಲ್ನಲ್ಲಿ 8 ತಂಡಗಳಿವೆ ಮತ್ತು ಪ್ರತಿಯೊಂದು ಎಲ್ಲ ತಂಡಗಳೊಂದಿಗೆ 2 ಬಾರಿ ಆಡುತ್ತದೆ. 2 ಬಾರಿ ಆಡುತ್ತದೆ, ತುಂಬ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. 1 ಬಾರಿ ಅಲ್ಲ, ಇದು 2 ಬಾರಿ ಆಡುತ್ತದೆ. ಒಟ್ಟು ಎಷ್ಟು ಪಂದ್ಯಗಳು ನಡೆಯುತ್ತವೆ? ಓಕೆನಾ? ಸೊ 1 ಬಾರಿ ಆಡುತ್ತೆ ಅಂದರೆ ನಾವು ಇದು n × n-1/2 ಅಂತ ತಗೋಬೇಕಿತ್ತು. ಬಟ್ ಇಲ್ಲಿ ಕೇಳಿರೋದೇನು 2 ಬಾರಿ. ಸೊ ಏನು ತಗೊಂತೀವಿ? n × n-1 ತಗೊಂತೀವಿ. 2 ಸಲ ಆಡಿರೋದ್ರಿಂದ 8 × 8 - ಸೊ ಏನಾಯಿತು? 8 × 7 56. 56 ಸಲ ಆಡ್ತವೆ, 56 ಮ್ಯಾಚ್ಗಳು ನಡೀತವೆ ಅಂತ ಅರ್ಥ. ಇನ್ ಕೇಸ್ ಇದೇ ನಮಗೆ ಏನಾದರೂ 1 ಬಾರಿ ಆಡ್ತವೆ ಅಂತಿದ್ರೆ ಏನಾಗ್ತಿತ್ತು? 56/2 ಅಂದರೆ 28 ಮ್ಯಾಚ್ ನಡೀತವೆ ಅಂತ ನಾವು ಹೇಳ್ಬೋದಿತ್ತು. ಓಕೆನಾ? ಸೊ ಇದು ನಿಮಗೆ ಹ್ಯಾಂಡ್ ಶೇಕ್ಸ್ ಮತ್ತು ಎಕ್ಸ್ಚೇಂಜ್ ಆಫ್ ಗಿಫ್ಟ್ಸ್ ಅಂತ ಹೇಳ್ತೀವಿ. ಹಸ್ತಲಾಘವ ಮತ್ತು ಉಡುಗೊರೆ ವಿನಿಮಯ ಮಾಡಿಕೊಳ್ಳುವ ಅಂತ ವಿಷಯ. ಈ ವಿಡಿಯೋಯಿಂದ ನಿಮಗೆ ಸಹಾಯ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತಷ್ಟು ಪ್ರಶ್ನೆಗಳನ್ನು ನೀವು ಕೂಡ ಹುಡುಕಿ ಅಭ್ಯಾಸ ಚೆನ್ನಾಗಿ ಮಾಡಿ. ಓಕೆ, ಥ್ಯಾಂಕ್ ಯು.